ಇವತ್ತಿನ ಪ್ರಯೋಗ ಇದು ವಿನೆಗರ್ ಅಂತ ಹೇಳಿ, ಇದು ಒಂದು ಆಮ್ಲ ಆಯ್ತು. ಅದರ ಒಂದು ಸ್ವಲ್ಪ ಪ್ರಮಾಣವನ್ನ ಈ ಬಾಟ್ಲಿಯಲ್ಲಿ ತಗೊಂಡಿದ್ದೀನಿ. ಏನಿದು? ವಿನೆಗರ್. ಏನದು? ಕೆಲವೊಂದು ಆಹಾರ ಖಾದ್ಯಗಳನ್ನ ತಯಾರು ಮಾಡಲಿಕ್ಕೆ ಬಳಸ್ತಾರೆ. ಈಗ ಈ ಬಾಟ್ಲಿಯಲ್ಲಿ ತಗೊಂಡಿರುವಂತದ್ದು ನಾನು ಯಾವುದು ಬೇಕಿಂಗ್ ಸೋಡಾ ಅಂತ, ಅಂದ್ರೆ ಅಡಿಗೆ ಸೋಡಾ. ಮನೆಯಲ್ಲಿ ಬಳಕೆ ಮಾಡ್ತಾರಲ್ಲ ಬೋಂಡ ಎಲ್ಲ ಮಾಡುವಾಗ ಆ ಅಡಿಗೆ ಸೋಡಾವನ್ನ ತಗೊಂಡಿದ್ದೀನಿ. ಈಗ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಈ ರೀತಿಯಾಗಿ ಇಟ್ಟಿದ್ದೇನೆ. ಈಗ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಈಗ ಈ ಬೇಕಿಂಗ್ ಸೋಡಾವನ್ನ ಆ ವಿನೆಗರ್ಗೆ ಹಾಕ್ತೀನಿ. ಏನಾಗುತ್ತೆ ನೋಡೋಣ. ಇಲ್ಲಿ ನೋಡಿ, ನೋಡಿ ಏನಾಯ್ತು? ಬಲೂನು ದೊಡ್ಡ ಆಯ್ತು, ಹೌದಾ? ಬಲೂನ್ ಒಳಗೆ ಗಾಳಿ ನೋಡಿ, ಹೌದಲ್ಲ? ಒಳಗೆ ಒಂದು ಗಾಳಿ ಫುಲ್ ಆಯ್ತು, ಹೌದಾ? ಇಲ್ಲಿ ನಾನು ವಿನೆಗರ್ ಒಳಗೆ ಅಡಿಗೆ ಸೋಡಾವನ್ನ ಹಾಕಿದಾಗ ಇಲ್ಲಿ ಒಂದು ಕ್ರಿಯೆ ನಡೀತಾ ಇದೆ ನೋಡಿ. ಇದಕ್ಕೆ ರಾಸಾಯನಿಕ ಕ್ರಿಯೆ ಅಂತ ಹೇಳಿ ಕರಿತೀವಿ. ನೋಡಿ ಇಲ್ಲಿ ಒಳಗಡೆ ಗುಳ್ಳೆ ಗುಳ್ಳೆ ಬರ್ತಾ ಇದೆ ಅಲ್ಲ, ಇದು ಒಂದು ರಾಸಾಯನಿಕ ಕ್ರಿಯೆ. ಇದರ ಒಳಗೆ ಒಂದು ರಾಸಾಯನಿಕ ಕ್ರಿಯೆ ನಡೀತಾ ಇದೆ. ಆ ರಾಸಾಯನಿಕ ಕ್ರಿಯೆ ನಡೆಯುವಾಗ ಒಂದು ಹೊಸ ವಸ್ತು ಉತ್ಪತ್ತಿ ಆಗುತ್ತೆ. ಆ ಹೊಸ ವಸ್ತು ಯಾವ್ದಂತ ಹೇಳಿದ್ರೆ ಇದರೊಳಗೆ ಇದೆ ಗಾಳಿ. ಆ ಗಾಳಿ ಯಾವುದು ಅಂತ ಪರೀಕ್ಷೆ ಮಾಡ್ಬೇಕು ನಾವೀಗ. ಮಾಡೋಣವಾ ಯಾವ ಪರೀಕ್ಷೆ ಅಂತ? ಅದಕ್ಕಿಂತ ಮುಂಚೆ ಇಲ್ಲಿ ನಾನೇನ್ ಮಾಡ್ತೀನಿ, ಒಂದು ಮೇಣದ ಬತ್ತಿಯನ್ನ ಉರಿಸ್ತೇನೆ. ಮೇಣದ ಬತ್ತಿ ಉರಿತಾ ಇದೆ. ಈಗ ಈ ಮೇಣದ ಬತ್ತಿಯನ್ನ ಆರಿಸ್ಬೇಕು. ಹೇಗೆ ಆರಿಸ್ತೀರಿ? ಗಾಳಿಯಿಂದ. ಯಾವ ಗಾಳಿಯಿಂದ? ಬಾಯಲ್ಲಿ ಊದಿದ್ರು ಆಗ್ತದಲ್ಲ, ನೋಡು ಊದು ಗಾಳಿ. ಗಾಳಿಯನ್ನು ಊದಿದ್ರೆ ಅದು ಆರ್ತು. ನಿಮ್ ಬಾಯಿಂದ ಬಂದಿರೋ ಗಾಳಿ ಯಾವುದು? ಕಾರ್ಬನ್ ಡೈಆಕ್ಸೈಡ್. ನಾವು ಹೊರ ಬಿಡುವ ಗಾಳಿ ಯಾವುದು? ಕಾರ್ಬನ್ ಡೈಆಕ್ಸೈಡ್. ದೀಪ ಆರ್ಬೇಕಾದ್ರೆ ಯಾವ ಗಾಳಿ ಬೇಕು? ಕಾರ್ಬನ್ ಡೈಆಕ್ಸೈಡ್. ಇಂಗಾಲದ ಡೈಆಕ್ಸೈಡ್ ಇದ್ರೆ ಮಾತ್ರ ಬೆಂಕಿ ಆರಿಸಲಿಕ್ಕೆ ಸಾಧ್ಯ. ಅದಕ್ಕೆ ನಾವು ಉಫ್ ಅಂತ ಊದಿದ್ರೆ ಬೆಂಕಿ ಆರ್ತದೆ. ನಾವು ಹೊರ ಬಿಡುವ ಗಾಳಿಯಲ್ಲಿ ಯಾವ ಅನಿಲ ಇದೆ? ಇಂಗಾಲದ ಡೈಆಕ್ಸೈಡ್ ಇದೆ. ಹಾಗಾದ್ರೆ ನಾನೀಗ ಏನ್ ಮಾಡ್ತೇನೆ, ಈಗ ಮತ್ತೆ ಇದ್ರೊಳಗಿನ ಗಾಳಿಯನ್ನ ಬಿಡ್ತೀನಿ. ಅದು ಆರ್ತದ ಇಲ್ಲ ನೋಡು. ಆರಿದ್ರೆ ಏನಂತ ಅರ್ಥ? ಇದ್ರೊಳಗೆ ಯಾವ ಗಾಳಿ ಇದೆ ಅಂತ ಅರ್ಥ? ಇಂಗಾಲದ ಡೈಆಕ್ಸೈಡ್ ಇದೆ ಅಂತ ಅರ್ಥ. ಹಾಗಾದ್ರೆ ಆಗ್ತದೆಲ್ಲ ನೋಡುವ. ಆರ್ತು. ಹಾಗಾದ್ರೆ ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಬಿಡುಗಡೆ ಆದ ಅನಿಲ ಯಾವುದು? ಇಂಗಾಲದ ಡೈಆಕ್ಸೈಡ್. ಯಾವ್ಯಾವ್ದು ವಸ್ತುಗಳನ್ನ ನಾನು ಹಾಕಿದ್ದೆ ಇದ್ರೊಳಗೆ? ವಿನೆಗರ್ ಮತ್ತೆ ಅಡಿಗೆ ಸೋಡಾ. ಬಿಡುಗಡೆಯಾದ ಅನಿಲ ಯಾವುದು? ಇಂಗಾಲದ ಡೈಆಕ್ಸೈಡ್. ಬಿಡುಗಡೆಯಾದ ಅನಿಲ ಇಂಗಾಲದ ಡೈಆಕ್ಸೈಡ್. ಅರ್ಥ ಆಯ್ತು? ಚೆನ್ನಾಗಿತ್ತ ಪ್ರಯೋಗ? ಓಕೆ, ವೆರಿ ಗುಡ್.